ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮಃ. ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್, ಜ್ಯೋತಿಷಿ ಮತ್ತು ವಾಸ್ತುತಜ್ಞ. ಸ್ನೇಹಿತರೆ, ಇವಾಗ 2025 ಆಗಸ್ಟ್ ತಿಂಗಳಿನ ಮಿಥುನ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ. ಮುಹೂರ್ತ ಸಂಹಿತೆಯ ಆಧಾರದ ಮೇಲೆ ಒಂದಷ್ಟು ಉತ್ತಮವಾದಂತಹ ದಿನಾಂಕಗಳನ್ನು ತಯಾರಿ ಮಾಡಿದ್ದೇವೆ. ಈ ದಿನಾಂಕಗಳನ್ನು ನೋಟ್ ಮಾಡ್ಕೊಳ್ಳಿ. ಈ ದಿನಾಂಕದ ಆಧಾರದ ಮೇಲೆ ನಿಮ್ಮ ಕೆಲಸವನ್ನು ಒಳ್ಳೆಯ ದಿನಾಚರಣೆ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಸ್ವಲ್ಪ ಅಶುಭ ಅಂತ ಹೇಳಿದಂತಹ ದಿನಾಂಕವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ನೋಡಿ, ಉತ್ತಮ ದಿನಾಂಕಗಳು 4, 5, 8, 9, 26, 27, 28. ಇದು ನಿಮಗೆ ಶುಭ ದಿನಾಂಕಗಳು, ಉತ್ತಮ ದಿನಾಂಕಗಳು. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, 4, 5, 8, 9, 26, 27, 28 ಶುಭ ದಿನಾಂಕಗಳು. ಹಾಗಾದರೆ ಅಶುಭ ದಿನಾಂಕಗಳು ಯಾವ್ಯಾವುದು ಅಂತ ಯೋಚನೆ ಮಾಡೋದಾದರೆ 2, 3, 11, 12, 19, 20 ಮತ್ತು 21. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, 2, 3, 11, 12, 19, 20 ಮತ್ತು 21. ಇದು ನಿಮಗೆ ಅಶುಭ ದಿನಾಂಕಗಳು. ಈ ದಿನಾಂಕದ ಆಧಾರದ ಮೇಲೆ ನಿಮ್ಮ ಕೆಲಸವನ್ನು ಸಕ್ಸಸ್ ಮಾಡ್ಕೊಳ್ಳಿ. ಯಶಸ್ಸಾಗಲಿ, ಶುಭವಾಗಲಿ ಅನ್ನುವಂತಹ ಪ್ರಾರ್ಥನೆ. ಪ್ರತಿ ತಿಂಗಳು ಬರ್ತೇವೆ, ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತೇವೆ. ತುಂಬ ಜನರಿಗೆ ಗೊಂದಲ. ಪ್ರತಿ ತಿಂಗಳು ಬಂದು ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ, ನಮ್ಗೆ ಯಾಕೆ ಒಳ್ಳೆಯದಾಗಿಲ್ಲ ಅನ್ನುವಂಥದ್ದು. ನೋಡಿ, ಒಂದು ನೆನಪಿಟ್ಟುಕೊಳ್ಳಿ, ಆಡಂಬರ ಇಲ್ಲೇ ಇರ್ತಕ್ಕಂತಹ ಜೀವನ ಮತ್ತು ಸತ್ಯದಿಂದ ಹೊರಟಂತಹ ಜೀವನಕ್ಕೆ ಸ್ವಲ್ಪ ನಿಧಾನಕ್ಕೆ ರಿಸಲ್ಟ್ ಸಿಗ್ಬೋದು. ಆದರೆ ರಿಸಲ್ಟ್ ಶಾಶ್ವತ, ರಿಸಲ್ಟ್ ಶತಸಿದ್ಧ. ನಾವು ಅತಿಯಾದಂತಹ ಆಡಂಬರವನ್ನು ಮಾಡಿಕೊಂಡು ನಿಮ್ಮನ್ನು ಮೆಚ್ಚಿಸಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರ ಏನೋ ಇಲ್ಲದೇ ಇರೋದನ್ನು ಹೇಳ್ತಾ ಹೋದರೆ 1-2 ತಿಂಗಳು ಚೆನ್ನಾಗಿ ಕಾಣುತ್ತೆ. ಬಟ್ ಶಾಶ್ವತವಾಗಿ ಅದು ಉತ್ತಮವಾದಂತಹ ಫಲವನ್ನು ಕೊಡುತ್ತಾ ಅಂತ ಕೇಳಿದ್ರೆ ನೋ, ನೆವರ್, ಸಾಧ್ಯವೇ ಇಲ್ಲ. ಹಾಗಾಗಿ ನಿಧಾನವೇ ಪ್ರಧಾನ. ನಿಧಾನಕ್ಕೆ ಹೋದರೆ ಆಕ್ಸಿಡೆಂಟ್ ಆಗೋದಿಲ್ಲ. ಬೇಗ ಸೇರಬೇಕು, ಬೇಗ ಗುರಿ ಮುಟ್ಟುಬಿಡಬೇಕು ಅನ್ನುವಂತಹ ಕಾರಣಕ್ಕೆ ಓವರ್ ಸ್ಪೀಡ್ ಮಾಡಿಕೊಂಡಾಗ ನಮಗೆ ಈ ಅಪಘಾತಗಳು ಆಗುವ ಸಾಧ್ಯತೆಗಳಿರುತ್ತೆ. ಭಾಗಶಃ ನಿಮ್ಗೆ ಅರ್ಥವಾಯಿತು ಅಂತ ಕೊಡ್ತೇನೆ ಈ ಉದಾಹರಣೆ. ಜೀವನದಲ್ಲಿ ನಿಧಾನವೇ ಪ್ರಧಾನ, ಆದಷ್ಟು ತಾಳ್ಮೆ ಇರಲಿ. ಫಿಲಾಸಫಿ ಅಂತ ಅನಿಸ್ಬೋದು, ಬಟ್ ಭೂಮಿಯ ಮೇಲೆ ಬಂದಿದ್ದೇವೆ, ಹೋಗುವುದು ಗ್ಯಾರಂಟಿ. ಭೂಮಿಯಿಂದ ಹೊರಡಲೇಬೇಕು, ಭೂಮಿಯ ಋಣ ಮುಗಿಯುತ್ತೆ. ಹಾಗಂತ ಹೇಳ್ಬಿಟ್ಟು ಅದು ನಾಳೆಯೋ ನಾಡಿದ್ದೋ ಗೊತ್ತಿಲ್ಲ. ನಾವು ಈಗಲೇ ಸೇರಿಬಿಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ, ರಿಸಲ್ಟ್ ಸೇರಿಬಿಡಬೇಕು, ಗುರಿ ಮುಟ್ಟಿಬಿಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಅತಿಯಾದಂಥದ್ದನ್ನು ಮಾಡಿಕೊಂಡ್ರೆ ಅಧಿಕಸ್ಯ ಅಮೃತಂ ವಿಷಂ. ಅಧಿಕವಾದರೆ, ಹೆಚ್ಚಾದರೆ ಅಮೃತವೂ ವಿಷವಾಗಿ ನಮ್ಮನ್ನು ಕಾಡುತ್ತೆ. ಹಾಗಾಗಿ ಯಾವುದು ಎಷ್ಟು ಬೇಕೋ ಅಷ್ಟು ಸ್ಥೀಮಿತದಲ್ಲಿರಬೇಕು. ಅದಕ್ಕೊಂದು ನಿಯಮಿತವಾದಂತಹ ಗುರಿ ಅನ್ನುವಂಥದ್ದಿರಬೇಕು. ಯಾವುದಕ್ಕಾದರೂ ಕೂಡ ಅರಿಷಡ್ ವರ್ಗಕ್ಕೆ, ಆಸೆಗಳಿಗೆ, ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯ, ಇದೆಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಬೇಕು. ಎನಿವೆ, ಈಗ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ. 7 ಮತ್ತು 10ನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಗುರು ಜನ್ಮಸ್ಥ ಗುರು. ಗುರುಬಲ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಹಾಗಾಗಿ ಗುರುಬಲ ಬೇಕು. ಏನು ಮಾಡ್ಕೋಬೇಕು? ಗುರುವಿನ ಅನುಗ್ರಹ ಪ್ರಾಪ್ತ ಮಾಡಿಕೊಳ್ಳಬೇಕು. ಗುರುಸ್ಮರಣೆ, ಗುರುಪಾದುಕಾ ದರ್ಶನ ಮಾಡ್ಕೋಬೇಕು. ಇದು ಸಹಜ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಗುರುಬಲ ಇಲ್ಲ ಅಂದರೆ ಏನಾಗತ್ತೆ ಅನ್ನುವಂಥದ್ದು. ಏನು ತೊಂದರೆ ಆಗಬಹುದು ಅಂತ ಯೋಚನೆ ಮಾಡಿದರೆ ಮಾನಸಿಕವಾದಂತಹ ಒತ್ತಡ ಜಾಸ್ತಿ ಆಗತ್ತೆ. ಮಿಥುನ ರಾಶಿಯವರಿಗೆ ವ್ಯಥಾ, ಚಿಂತೆ, ಆಗದೇ ಇರುವಂಥದ್ದನ್ನು ಕೂಡ ಆಗಿಬಿಡುತ್ತೇನೋ ಅನ್ನುವಂತಹ ಒಂದು ಇಲ್ಯೂಷನ್ ನಿಮ್ಮನ್ನು ಕಾಡ್ತಾ ಹೋಗುತ್ತೆ. ಹಾಗಾಗಿ ಅನವಶ್ಯಕವಾಗಿರ್ತಕ್ಕಂತಹ ಭ್ರಮೆ ಬೇಡ, ಅನವಶ್ಯಕವಾಗಿರ್ತಕ್ಕಂತಹ ಚಿಂತನೆಗಳು ಬೇಡ. ಮಾನಸಿಕವಾಗಿ ಕೂಲ್ ಆಗಿರೋದಕ್ಕೆ ಪ್ರಯತ್ನವನ್ನು ಮಾಡಿ. ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗತ್ತೆ. ಆರೋಗ್ಯದ ಪರಿಸ್ಥಿತಿ, ಮಾನಸಿಕ ಪರಿಸ್ಥಿತಿ ಎರಡೂ ಚೆನ್ನಾಗಿರುತ್ತೆ. 12 ಮತ್ತು 5ನೇ ಮನೆ ಅಧಿಪತಿ ಆಗಿರತಕ್ಕಂತಹ ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿ ಆಗಿರತಕ್ಕಂತಹ ಶುಕ್ರ 1ನೇ ಮನೆಯಿಂದ 2ನೇ ಮನೆಗೆ ಹೋಗ್ತಾನೆ. ಗೋಚಾರದಲ್ಲಿ ಶುಭ. ಹಾಗಾಗಿ ನೋಡಿ, ಗೋಚಾರದಲ್ಲಿ ಶುಭ ಇರತಕ್ಕಂತಹ ಶುಕ್ರನಿಂದ ಭೋಗಕಾರಕನಾಗಿರ್ತಕ್ಕಂತಹ ಶುಕ್ರ ನಿಮ್ಗೆ ಲಾಭವನ್ನು ತಂದು ಕೊಡ್ತಾನೆ. ಮನಸ್ಸಿಗೆ ಅಥವಾ ನಿಮ್ಮ ಕುಟುಂಬದಲ್ಲಿ ಸಂತೋಷವನ್ನು ಕೊಡ್ತಾ ಹೋಗ್ತಾನೆ. ಸಂತೋಷ ವೃದ್ಧಿ ಆಗತ್ತೆ. ಪ್ರಾರಂಭದಲ್ಲಿ ಗುರುಬಲ ಇಲ್ಲ ಅನ್ನುವಂಥದ್ದೊಂದು ಯೋಚನೆಯನ್ನು ಬಿಟ್ಟರೆ, ನೀವು ಗುರುಬಲಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಂಡ್ರೆ ಶುಕ್ರನಿಂದ ಬರುವಂತಹ ಲಾಭ, ಯಾವುದೇ ವ್ಯವಹಾರವನ್ನು ಮಾಡಿ ಫೈನಾನ್ಷಿಯಲ್ ಗ್ರೋತ್ ಆಗತ್ತೆ. ಉದ್ಯೋಗ ಮಾಡಿ, ಉದ್ಯೋಗದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕಾಣ್ತೀನ. ಶೇರ್ ಮಾರ್ಕೆಟಲ್ಲಿ ಯಶಸ್ಸಾಗತ್ತಾ ಅಂತ ಕೇಳಿದ್ರೆ ಹೌದು, ಎಸ್. ಹಾಗಾಗಿ ಶುಕ್ರನಿಂದ ಲಾಭ ಮತ್ತು ಸಂತೋಷ ಅನ್ನುವಂಥದ್ದಿದೆ. ಫೈನಾನ್ಷಿಯಲಿ ನೀವು ಯೋಚನೆ ಮಾಡುವಂಥದ್ದು ಬೇಡ. ಅದೇ ರೀತಿಯಾಗಿ 3ನೇ ಮನೆ ಅಧಿಪತಿ ಆಗಿರತಕ್ಕಂತಹ ರವಿ ನೋಡಿ, 2ನೇ ಮನೆಯಿಂದ 3ನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ. ಅಂದರೆ ಸ್ವಕ್ಷೇತ್ರಕ್ಕೆ ಬರ್ತಾನೆ. 2ನೇ ಮನೆಯಿಂದ ಧನಸ್ಥಾನದಿಂದ ತೃತೀಯಕ್ಕೆ ಬರ್ತಾ ಹೋಗ್ತಾನೆ. ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ. ಯಾಕೆಂದರೆ 2ನೇ ಮನೆ ಗೋಚಾರದಲ್ಲಿ ಅಷ್ಟು ಶುಭ ಫಲವನ್ನು ತಂದು ಕೊಡೋದಿಲ್ಲ ರವಿಯಿಂದಾಗಿ.
ಹಾಗಾಗಿ ಒಂದಷ್ಟು ಕಷ್ಟವನ್ನು ಅನುಭವಿಸ್ತಾ ಹೋಗ್ತೀರಿ. ಅಂದುಕೊಂಡು ಕೆಲಸಗಳು ಸಕಾಲಕ್ಕಾಗೋದಿಲ್ಲ, ಆರೋಗ್ಯ ಕೈ ಕೊಡ್ತಾ ಹೋಗುತ್ತೆ, ಮಾನಸಿಕವಾದ ಚಿಂತನೆ ಇರುತ್ತೆ, ಒಂದಷ್ಟು ಮನಸ್ಸಿನೊಳಗೆ ಒಂದಷ್ಟು ಭಯ ಕಾಡ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಪ್ರಾರಂಭದಲ್ಲಿ ಆದಿತ್ಯ ಹೃದಯ ಮಂತ್ರಗಳನ್ನ ಹೇಳ್ಕೋಬೇಕು. ಬಟ್ ದ್ವಿತೀಯಾರ್ಧದಲ್ಲಿ ರವಿಯಿಂದ ಉತ್ತಮವಾದಂತಹ ಪೊಸಿಷನ್ ಪ್ರಾಪ್ತ ಮಾಡಿಕೊಳ್ತೀರಿ. ಬಿಕಾಸ್ ಅವನಿಗೆ ಸ್ವಕ್ಷೇತ್ರ ಸಿಂಹರಾಶಿ ಮೂಲ ತ್ರಿಕೋಣ, ಹಾಗಾಗಿ ಶುಭ ಫಲವನ್ನು ಅಪೇಕ್ಷೆ ಪಡಬಹುದು. ಉತ್ತಮವಾದಂತಹ ಆರೋಗ್ಯ ಸಿಗತ್ತೆ, ವರ್ಚಸ್ಸು ಹೆಚ್ಚಾಗತ್ತೆ, ನಿಮ್ಮ ಜೀವನದಲ್ಲಿ ಗ್ರೋತನ್ನು ಕಾಣ್ತಾ ಹೋಗ್ತೀರಿ. ರಾಶಿಯಾಧಿಪತಿ ಮತ್ತು ಸುಖಾಧಿಪತಿ ಆಗಿರ್ತಕ್ಕಂತಹ ಬುಧ ದ್ವಿತೀಯದಲ್ಲಿ, ಅಂದರೆ ಧನಸ್ಥಾನದಲ್ಲಿ ನಿಮ್ಮದೇ ರಾಶಿಯಾಧಿಪತಿ ಆಗಿರ್ತಕ್ಕಂತಹ ಬುಧ ಇದ್ದಾರೆ. ಬುದ್ಧಿವಂತರಾಗುವಂತಹ ಜಾತಕ, ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ, ಸರಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ಆಯ್ಕೆ ಸರಿಯಾಗಿರುತ್ತೆ. ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೋಬೇಕು, ಅಥವಾ ವ್ಯವಹಾರ ಉದ್ಯೋಗದಲ್ಲಿ ಯಾರನ್ನು ನಂಬಬೇಕು, ಯಾವ ವ್ಯವಹಾರ ಮಾಡಬೇಕು, ಯಾವ ಕ್ಷೇತ್ರದಲ್ಲಿ. ಒಂದು ಸಣ್ಣ ಉದಾಹರಣೆಗೆ, ಶೇರ್ ಮಾರ್ಕೆಟ್, ಹೊಸ ಶೇರನ್ನು ಕೊಂಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂದರೆ ಯಾವ ಶೇರನ್ನು ಕೊಂಡ್ರೆ ನನಗೆ ಲಾಭ ಆಗುತ್ತೆ ಅನ್ನುವಂಥದ್ದು ಕೂಡ ನಿಮಗೆ ಉತ್ತಮವಾದಂತಹ ಜ್ಞಾನ ಪ್ರಾಪ್ತಿಯಾಗತ್ತೆ. ಆಗಸ್ಟ್ 2025ರಲ್ಲಿ ರಾಶಿಯಾಧಿಪತಿಯು ಅವನೇ, ಸುಖಾಧಿಪತಿಯು ಅವನೇ, ಧನಸ್ಥಾನದಲ್ಲಿದ್ದಾನೆ, 2ನೇ ಮನೆಯಲ್ಲಿದ್ದಾನೆ. ಲಕ್ಷ್ಮೀ ಕುಬೇರ ಯೋಗ ಉಂಟಾಗತ್ತೆ. ತುಂಬ ಉತ್ತಮವಾಗಿರ್ತಕ್ಕಂತಹ ಒಂದು ಜಾತಕದ ಪರಿಸ್ಥಿತಿ ನಿಮಗೆ ಸಿಗತ್ತೆ. ಬುಧ ಶುಕ್ರರ ಸಂಯೋಗದಿಂದಾಗಿ ಉತ್ತಮವಾದಂತಹ ಲಕ್ಷ್ಮೀ ಕುಬೇರ ಯೋಗ, ಶುಭ ಫಲ ಅನ್ನುವಂಥದ್ದು ಸಿಗತ್ತೆ. ಹೂಡಿಕೆ ಮಾಡುವಂಥದ್ದಲ್ಲಿ ಲಾಭ ಸಿಗತ್ತೆ. ಯಾವುದೋ ಹಣ ಬರಬೇಕಾಗಿತ್ತು, ಹಣ ಬರುತ್ತೆ. ಆರ್ಥಿಕವಾದಂತಹ ಅಭಿವೃದ್ಧಿಯನ್ನು ಕಾಣ್ತೀರಿ. ಮನುಷ್ಯನ ಜೀವನ ಹೇಗಾಗೋಗಿದೆ ಅಂತಂದರೆ, ಹಣ ಬಂದರೆ ಏನು ಕಷ್ಟ ಇದ್ರೂ ನಾನು ಪರಿಹಾರ ಮಾಡಿಕೊಳ್ತೀನಿ, ಹಣ ಒಂದಿದ್ರೆ ನನಗೆ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ತೀನಿ ಅನ್ನುವಷ್ಟು ಮಾನಸಿಕವಾದಂತಹ ಧೈರ್ಯ ಪ್ರತಿಯೊಬ್ಬನಿಗೂ ಬಂದಿದೆ. ಅದರಲ್ಲೂ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಈ ರೀತಿಯಾದಂತಹ ಯೋಚನೆಗಳು ಅಥವಾ ಈ ರೀತಿಯಾದಂತಹ ಶಕ್ತಿ ಜಾಸ್ತಿ ಇರುತ್ತೆ. ಹಾಗೆ ಕೇತು 3ನೇ ಮನೆಯಲ್ಲಿ ನೋಡಿ, ಕೇತು 3ನೇ ಮನೆಯಲ್ಲಿರ್ತಕ್ಕಂಥದ್ರಿಂದ ಗೋಚಾರದಲ್ಲಿ ಅತ್ಯಂತ ಹೆಚ್ಚು ಶುಭ ಫಲವನ್ನು ಅಪೇಕ್ಷೆ ಪಡಬಹುದು. ಕೇತುಂ ಕುಲಸ್ಯ ಉನ್ನತಿಂ ಅಂತ ಹೇಳ್ತೇವೆ. ಮನೆ ಅಭಿವೃದ್ಧಿಯನ್ನು ಮಾಡ್ತಕ್ಕಂತಹ ಕೇತು ಗೋಚಾರದಲ್ಲಿ 3ನೇ ಮನೆಯಲ್ಲಿದ್ದಾನೆ. ಧನ ಸಂಪತ್ತು ವೃದ್ಧಿ ಆಗತ್ತೆ, ಆರ್ಥಿಕ ಅಭಿವೃದ್ಧಿಯನ್ನು ಕಾಣ್ತೀರಿ, ಮನೆಗೆ ಇಷ್ಟಾರ್ಥ ವಸ್ತುಗಳನ್ನು ಕೊಂಡುಕೊಂಡು ಬರ್ತೀರಿ, ಮನೆಯ ಆಗುಹೋಗುಗಳನ್ನು ಗಮನಿಸ್ತೀರಿ ಮತ್ತು ಅದನ್ನು ಪೂರೈಸ್ತೀರಿ ಕೂಡ, ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ತಾ ಹೋಗ್ತೀರಿ. ಸೊ ಒಟ್ಟಾರೆಯಾಗಿ ಕೇತುವಿನಿಂದ ಶುಭ ಫಲ ಅನ್ನುವಂಥದ್ದಿದೆ. ಮನುಷ್ಯನಿಗೆ ಒಂದು ನೆನಪಿಟ್ಕೊಳ್ಳಿ, ರಾಹು ಕೇತುಗಳ ದೋಷ ಇದ್ದರೆ ಮಾತ್ರವೇ ಮನುಷ್ಯನಿಗಾಗಲಿ, ಪ್ರಕೃತಿಯಲ್ಲಾಗಲಿ ಅಥವಾ ವಾತಾವರಣದಲ್ಲಾಗಲಿ ವೇರಿಯೇಷನ್ ಉಂಟಾಗ್ತಕ್ಕಂಥದ್ದು. ರಾಹುಕೇತುಗಳ ಪೊಸಿಷನ್ ತುಂಬ ಚೆನ್ನಾಗಿದ್ದರೆ ಮನುಷ್ಯನಿಗೆ ಯಾವ ಕಷ್ಟಗಳು ಬರೋದಿಲ್ಲ. ಅಟ್ಲೀಸ್ಟ್ ರಾಹುಕೇತುಗಳಲ್ಲಿ ಒಂದು ಗ್ರಹ ಚೆನ್ನಾಗಿರಬೇಕು. ಪ್ರಕೃತಿಯ ಸೃಷ್ಟಿಯೇ ಹಾಗೆ. ಯಾಕೆಂತಂದರೆ ಪ್ರಕೃತಿಯಲ್ಲಿ ಭಗವಂತ ಸೃಷ್ಟಿ ಮಾಡಬೇಕಾದ್ರೇನೆ ದೇವತೆಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥವನು ರಾಕ್ಷಸರನ್ನು ಇಟ್ಟ. ಭಗವಂತನಿಗೆ ಗೊತ್ತಿರಲಿಲ್ವ? ಹಾಗಾದರೆ ಋಷಿಮುನಿಗಳಿಗೆ ತೊಂದರೆ ಆಗತ್ತೆ, ದೇವತೆಗಳಿಗೆ ತೊಂದರೆ ಆಗತ್ತೆ, ಸೃಷ್ಟಿಕರ್ತ ಬ್ರಹ್ಮನಿಗೆ ಗೊತ್ತಿರಲಿಲ್ವಾ? ಅಥವಾ ಸೃಷ್ಟಿ ಸ್ಥಿತಿ ಲಯಕಾರಕನಾಗಿರ್ತಕ್ಕಂಥವ್ರು ಗೊತ್ತಿರಲಿಲ್ವಾ ಅಂತ ಕೇಳಿದ್ರೆ ಗೊತ್ತಿತ್ತು. ಸತ್ಯ ಇದ್ದಲ್ಲಿ ಅಸತ್ಯ ಇರಲೇಬೇಕು, ಶುಭ ಇದ್ದಲ್ಲಿ ಅಶುಭ ಇರಲೇಬೇಕು, ಶಿಷ್ಟಶಕ್ತಿಗಳಿದ್ದಲ್ಲಿ ದುಷ್ಟಶಕ್ತಿಗಳಿರಲೇಬೇಕು. ಪ್ರತಿಯೊಂದಕ್ಕೂ ಕೂಡ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಒಂದು ನೆಗೆಟಿವ್, ಒಂದು ಪಾಸಿಟಿವ್ ಸಿಗತ್ತೆ. ಮನುಷ್ಯ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಮಾತ್ರವೇ ಬಹಳ ಮುಖ್ಯ. ಹಾಗಾಗಿ ಕೇತು 3ನೇ ಮನೆಯಲ್ಲಿದ್ದಾನೆ, ಧನ ಸಂಪತ್ತು ವೃದ್ಧಿ ಆಗತ್ತೆ, ಮನೆಯ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಿ, ಮನೆಗೆ ಹೆಚ್ಚೆಚ್ಚು ಉತ್ತಮವಾದಂತಹ ವ್ಯಕ್ತಿ ಆಗುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತೀರಿ. ರಾಹು ಕೇತುಗಳ ಆರಾಧನೆ ಬಹಳ ಮುಖ್ಯ. ಕೇತು ಚೆನ್ನಾಗಿದ್ದಾರೆ, ರಾಹು ಪೊಸಿಷನ್ ಮಾತ್ರ ನೋಡಬೇಕಾಗಿರ್ತಕ್ಕಂಥದ್ದು. 6 ಮತ್ತು 11ನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಕುಜ ಸುಖ ಸ್ಥಾನದಲ್ಲಿ 4ನೇ ಮನೆಯಲ್ಲಿ ನೋಡಿ, ಎನಿಮಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟು ಕಷ್ಟದ ನಡುವೆಯೂ ಕೂಡ ನೀವು ಟಾರ್ಗೆಟ್ ಆಗ್ತಾ ಹೋಗ್ತೀರಿ. ಯಾಕೆ ಅಂತಂದರೆ ನಿಮ್ಮ ಗ್ರೋತ್, ನಿಮ್ಮ ಬುದ್ಧಿ ಇವೆಲ್ಲವೂ ಚೆನ್ನಾಗಿರುತ್ತೆ, ಯಶಸ್ಸನ್ನು ಪ್ರಾಪ್ತ ಮಾಡ್ಕೊಳ್ತೀರಿ. ಬುದ್ಧಿಮಟ್ಟತೆ ಚೆನ್ನಾಗಿರ್ತಕ್ಕಂಥದ್ರಿಂದ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳೋದಿಲ್ಲ, ಬರುವಂತಹ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ತೀರಿ. ಯಾರಿಗೋ ಸಮಸ್ಯೆ ಶುರು ಆಯಿತು ಅಂತ ಹೇಳಿರ್ತೀರಿ, ಆ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಂಡ್ಬಿಡ್ತೀರಿ. ಆವಾಗ ನಿಮ್ಮ ಎದುರಿಗಿದ್ದವರಿಗೆ ಸಹಿಸ್ಕೊಳಕ್ಕಾಗೋದಿಲ್ಲ. ಈ ಎಲ್ಲ ಕಾರಣಗಳಿಂದ ಕುಜನಿಂದಾಗಿ ಎನಿಮಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ವೈರತ್ವ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಕುಜ ಪ್ರೀತ್ಯರ್ಥವಾಗಿ ಮಂತ್ರಗಳನ್ನ ಹೇಳ್ಕೊಳ್ಬೇಕು. ಪರಿಹಾರ ಮಂತ್ರಗಳನ್ನ ಪ್ರತಿ ವಿಡಿಯೋದಲ್ಲೂ ಕೊನೆಯಲ್ಲಿ ಹೇಳ್ಕೊಡ್ತೇನೆ. ನೀವು ಆ ಮಂತ್ರವನ್ನು ಹೇಳ್ಕೊಳ್ಳಿ. ತುಂಬ ಪವರ್ಫುಲ್, ಇತಿಹಾಸಗಳಲ್ಲಿ ಪುರಾಣಗಳಲ್ಲಿ ಉಲ್ಲೇಖ ಮಾಡಿರ್ತಕ್ಕಂತಹ ಮಂತ್ರಗಳು. ಹಾಗಾಗಿ 100% ರಿಸಲ್ಟ್ ಗ್ಯಾರಂಟಿ. ಅದೇ ರೀತಿಯಾಗಿ ರಾಹು 9ನೇ ಮನೆಯಲ್ಲಿ ನೋಡಿ, ರಾಹುರ್ ಬಾಹುಬಲಂ, ಫಿಸಿಕಲ್ ಫಿಟ್ನೆಸ್ ಅನ್ನು ಕೊಡ್ತಕ್ಕಂತಹ ರಾಹು 9ನೇ ಮನೆಯಲ್ಲಿದ್ದಾನೆ. ಆಗಲೇ ಹೇಳ್ತಾ ಇದ್ದೆ ನಾನು, ರಾಹು ಮತ್ತು ಕೇತುಗಳ ಪೊಸಿಷನ್ ನೋಡ್ಕೊಳ್ಳಿ ಅಂತ. ಕೇತು ಒಳ್ಳೆಯ ಫಲವನ್ನು ಕೊಟ್ಟರು ಕೂಡ ರಾಹುನಿಂದ ನಿಮಗೆ ಅಷ್ಟು ಉತ್ತಮವಾದಂತಹ ಫಲ ಇಲ್ಲ. ಹಾಗಾಗಿ ಕೊನೆಯ ಹಂತದವರೆಗೆ ಬಂದಂತಹ ಕೆಲಸಗಳು ನಿಲ್ಲುವಂತಹ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಇನ್ನೇನು ಆಗೋಯ್ತು ಅಂತ ಅಂದ್ಕೊಳ್ಳುವಂತಹ ಸಂದರ್ಭದಲ್ಲಿ ಆ ಕೆಲಸದಲ್ಲಿ ಏನೋ ಒಂದು ತೊಂದರೆಗಳು ಬರುವಂತಹದ್ದು, ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಅಂತ ಹೇಳ್ತೇವಲ್ವಾ, ಅದು ರಾಹುವಿನಿಂದ ಉಂಟಾಗತ್ತೆ. ವೈರತ್ವ ಉಂಟಾಗುವಂಥದ್ದಿರ್ಬೋದು,
ಹಣ ನಷ್ಟವಾಗುವಂಥದ್ದಿರ್ಬೋದು, ಅಂದುಕೊಂಡಂತಹ ಕೆಲಸಗಳು ಲಾಸ್ಟ್ ಮೂಮೆಂಟಲ್ಲಿ ಫೇಲ್ಯೂರ್ ಆಗುವಂತಹ ಸಾಧ್ಯತೆಗಳು, ಇದೆಲ್ಲ ರಾಹುವಿನಿಂದ ಉಂಟಾಗತ್ತೆ. ಸರ್ಪ ಮಂತ್ರಗಳನ್ನು ಹೇಳ್ಕೊಳ್ಬೇಕು. ನೋಡಿ, ರಾಹು, ಕುಜ ಈ 2 ಗ್ರಹಗಳನ್ನು ಬಹಳ ವಿಶೇಷವಾಗಿ ಗಮನದಲ್ಲಿಟ್ಕೋಬೇಕಾಗತ್ತೆ. ಮತ್ತು ಗುರು, ರಾಹು, ಕುಜ, ಗುರು ಈ 3 ಗ್ರಹಗಳನ್ನು ವಿಶೇಷವಾಗಿ ನೆನಪಿನಲ್ಲಿ ಇಟ್ಟುಕೊಂಡು ಆರಾಧನೆ ಮಾಡಿಕೊಂಡ್ರೆ ಮಿಥುನ ರಾಶಿಗೆ ಯಾವ ಕಷ್ಟಗಳು ಬರೋದಿಲ್ಲ. ಹಾಗಾದರೆ ಕೊನೆಯ ಗ್ರಹ ಶನಿ ಪರಮಾತ್ಮ, ಅಷ್ಟಮಾಧಿಪತಿ ಮತ್ತು ಭಾಗ್ಯಾಧಿಪತಿ. ಬಾಧಕಾಧಿಪತಿ ಅವನೇ, ಭಾಗ್ಯಾಧಿಪತಿ ಅವನೇ. ಶನಿ ಪರಮಾತ್ಮ 10ನೇ ಮನೆಯಲ್ಲಿದ್ದಾರೆ. ಅಂದರೆ ಮಿಕ್ಸೆಡ್ ಫಲವನ್ನು ಕೊಡುತ್ತಾರೆ. ಕೆಲಸ ಇನ್ನೇನು ಆಗೋಯ್ತು ಅಂತ ಅಂದ್ಕೊಳ್ಳೋಷ್ಟೊತ್ತಿಗೆ ಒಂದು ಫೇಲ್ಯೂರ್ ಕಾಣುತ್ತೆ. ಹಣ ಬಂತು ಅನ್ನೋಷ್ಟೊತ್ತಿಗೆ ಏನೋ ಒಂದು ಸಣ್ಣ ತೊಡಕುಗಳು ಬರುತ್ತೆ. ಪ್ರಾಪರ್ಟಿ ಸೇಲ್ ಮಾಡೋಕೆ ಹೋಗ್ತಾ ಇದ್ದೀರಿ, ಎಲ್ಲ ಡಾಕ್ಯುಮೆಂಟ್ಸ್ ಸಿಕ್ಕಿದೆ, ಒಂದು ಡಾಕ್ಯುಮೆಂಟ್ಸಲ್ಲಿ ಹೆಳ್ಳಪ್ಪ ಆಗೋಯ್ತು. ಇನ್ನೇನು ಉದ್ಯೋಗ ಸಿಕ್ಬಿಡುತ್ತೆ, ಎಲ್ಲ ಇಂಟರ್ವ್ಯೂ ಪಾಸ್ ಆಗೋಗಿದೆ, ಆಫರ್ ಲೆಟರ್ ಬರೋದಿಲ್ಲ. ಅಥವಾ ಒಂದು ಲೋನಿಗೆ ಅಪ್ಲೈ ಮಾಡಿದ್ದೀರಿ, ಎಲ್ಲ ಡಾಕ್ಯುಮೆಂಟ್ಸು ನಿಮ್ಗೆ ಫೇವರ್ ಆಗಿದೆ, ಯಾವುದೋ ಒಂದು ಡಾಕ್ಯುಮೆಂಟ್ಸಿಂದ ನಿಂತ್ಕೊಂಡ್ಬಿಟ್ಟಿದೆ. ತುಂಬ ಜನರಿಗಿರುತ್ತೆ, ನಾನು ಮಕ್ಕಳ ವಿದ್ಯಾಭ್ಯಾಸಕ್ಕೋ ಅಥವಾ ಪ್ರಾಪರ್ಟಿ ಮೇಲೋ ಅಥವಾ ನನ್ನ ಯಾವುದೋ ಒಂದು ಅವಶ್ಯಕತೆಗಳಿಗೋಸ್ಕರ ಲೋನ್ ಮಾಡ್ತಾ ಇದ್ದೀನಿ ಅನ್ನುವಂಥವ್ರು. ಈ ಥರದ ಹಲವು ಯೋಚನೆಗಳಿರುತ್ತೆ. ಕೊನೆಯ ಮೂಮೆಂಟಿನಲ್ಲಿ ಅದು ಫೇಲ್ಯೂರ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾದರೆ ನಿಮ್ಮ ಜಾತಕದಲ್ಲಿ ಶನಿ ಚೆನ್ನಾಗಿದ್ದಾರಾ? ನೋ, ಯಾಕೆಂದರೆ ಗೋಚಾರದಲ್ಲಿ ಶನಿಯ ಫಲ ಅಷ್ಟೊಂದು ಸಾಲದು. ಹಾಗಾಗಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲ ಬೇಕು. ಹಾಗಂತ ಎಲ್ಲ ಗ್ರಹಗಳಿಗೂ ಬೇರೆ ಬೇರೆಯಾಗಿ ಆರಾಧನೆ ಮಾಡ್ಕೊಳಕ್ಕಾಗತ್ತಾ? ಸಾಧ್ಯವಿಲ್ಲ. ಏನು ಮಾಡ್ಕೋಬೇಕು? ಹಾಗಾದರೆ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಮಿಥುನ ರಾಶಿಯವರಿಗೆ ಆಗಸ್ಟ್ 2025 ಯಾವುದೇ ಕಷ್ಟಗಳು ಬರೋದಿಲ್ಲ. ಏನು ಮಂತ್ರ ಅದು? ವಿದ್ಯಾವಂತಂ ಯಶಸ್ವಂತಂ ಲಕ್ಷ್ಮೀವಂತಂ ಜನಂಕುರು ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋಜಹಿ. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಈ ಮಂತ್ರವನ್ನು ಪಠಣ ಮಾಡ್ಕೊಳ್ಳಿ. ವಿದ್ಯಾವಂತಂ ಯಶಸ್ವಂತಂ ಲಕ್ಷ್ಮೀವಂತಂ ಜನಂಕುರು ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋಜಹಿ. ಈ ಮಂತ್ರದ ಅರ್ಥವೇ ಹೇಳುವ ಹಾಗೆ, ವಿದ್ಯೆಯನ್ನು ಯಾರು ಅಪೇಕ್ಷೆ ಪಡ್ತಾ ಇದ್ದೀರೋ ಅವ್ರಿಗೆ ವಿದ್ಯೆ ಪ್ರಾಪ್ತವಾಗುತ್ತೆ. ಯಶಸ್ಸು, ಸಕ್ಸಸ್ಗೋಸ್ಕರವಾಗಿ ಯಾರು ಹೋರಾಡ್ತಾ ಇದ್ದೀರೋ, ಒಂದು ಸಕ್ಸಸ್ ಸಿಕ್ಬಿಟ್ರೆ, ನಾನು ಒಂದು ಕೆಲಸ ನನ್ನ ಕೈಯಲ್ಲಿದೆ, ಈ ಕೆಲಸ ನನಗೆ ಯಶಸ್ಸಾಗೋಯ್ತು ಅಂದರೆ ನನ್ನ ಜೀವನದಲ್ಲಿ ಮತ್ತೆ ಕಷ್ಟವೇ ಬರೋದಿಲ್ಲ ಅಂತ ಯಾರು ಬಯಸ್ತಾ ಇದ್ದೀರೋ, ಲಕ್ಷ್ಮೀವಂತಂ ಜನಂಕುರು ಅವರಿಗೆ ಧನ ಸಂಪತ್ತು ಪ್ರಾಪ್ತವಾಗುತ್ತೆ, ವಿದ್ಯೆ ಮತ್ತು ಯಶಸ್ಸು ಪ್ರಾಪ್ತವಾಗುತ್ತೆ. ರೂಪಂ ದೇಹಿ ಜಯಂ ದೇಹಿ. ರೂಪ ಅಂದರೆ ಬಾಹ್ಯ ಸೌಂದರ್ಯದ ಬಗ್ಗೆ ಹೇಳ್ತಾ ಇದ್ದಾರಾ? ದುರ್ಗಾ ಸಪ್ತಶತಿಯಲ್ಲಿ ಇಲ್ಲ. ರೂಪಂ ದೇಹಿ. ರೂಪ ಅಂತಂದರೆ ಇಲ್ಲಿ ದೇವಿಯ ಪುರಾಣದಲ್ಲಿ ಬರ್ತಕ್ಕಂತಹ ಅರ್ಥ ಏನು ಅಂತ ಕೇಳಿದ್ರೆ, ನಿಮ್ಮ ಅಪಿಯರೆನ್ಸ್, ಸಮಾಜದಲ್ಲಿನ ಸ್ಥಾನಮಾನ, ನೀವು ಯಾವ ರೀತಿಯಾಗಿ ಮಾತಾಡ್ತೀರಿ, ನಿಮ್ಮ ಬಿಹೇವಿಯರ್ ಯಾವ ರೀತಿಯಾಗಿದೆ, ನಿಮಗೆ ಸಮಾಜದಲ್ಲಿ ಸ್ಥಾನಮಾನ ಪ್ರಾಪ್ತ ಮಾಡಿಕೊಳ್ಳೋದಕ್ಕೆ ಯಾವ ರೀತಿಯಾದಂತಹ ಉತ್ತಮ ಯೋಗಗಳಿದ್ದಾವೆ, ಒಟ್ಟಾರೆಯಾಗಿ ನಿಮ್ಮ ವರ್ಚಸ್ಸು, ನಿಮ್ಮ ರೆಪ್ಯುಟೇಷನ್, ನಿಮ್ಮ ಸ್ಟೇಟಸ್ಸು, ಅದು ರೂಪ ಅಂತ ವರ್ಣನೆಯನ್ನು ಮಾಡಿದ್ದಾರೆ. ರೂಪಂ ದೇಹಿ, ರೂಪವನ್ನು ಕೊಡು ಅಂದರೆ ಸ್ಟೇಟಸ್ಸನ್ನು ಕೊಡು. ಜಯಂ ದೇಹಿ, ಜಯವನ್ನು ಕೊಡು, ಸಕ್ಸಸ್ಸನ್ನು ಕೊಡು. ದೇಹಿ ಅಂದರೆ ಕೊಡು. ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋಜಹಿ. ಯಶಸ್ಸನ್ನು ಕೊಡು, ಸಕ್ಸಸ್ಸನ್ನು ಕೊಡು, ಯಶೋದೇಹಿ ದ್ವಿಷೋಜಹಿ. ಆಕೆಯನ್ನು ಪ್ರಾರ್ಥನೆ ಮಾಡತಕ್ಕಂತಹ ಮಂತ್ರ ಇದಾಗಿದೆ. ಹಾಗಾಗಿ ಈ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ, ನಿಮ್ಮ ಎಲ್ಲ ಕಷ್ಟಗಳು ದೂರವಾಗತ್ತೆ. ಇದು ಸರ್ವಥಾ ಯಾವತ್ತೂ ಕೂಡ, ಯಾವ ಸಂದರ್ಭದಲ್ಲಿ ಕೂಡ ಈ ಮಂತ್ರವನ್ನು ಪ್ರಾರ್ಥನೆ ಮಾಡಬಹುದು. ಈ ಮಂತ್ರದ ಪಠಣದಿಂದಾಗಿ ಎಲ್ಲ ಕಾರ್ಯಗಳಲ್ಲೂ, ಎಲ್ಲ ಕೆಲಸಗಳಲ್ಲೂ ನಿಮಗೆ ಜಯ ಸಿಗತ್ತೆ ಅನ್ನುವಂಥದ್ದು ಪುರಾಣದಲ್ಲಿ ಉಲ್ಲೇಖವಾಗಿದ್ದಾವೆ. ಹಾಗಾಗಿ ಈ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ, ನಿಮ್ಮ ಜೀವನದ ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ, ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಮಾಹಿತಿಗೆ ಕೆಳಗೆ ನನ್ನ ನಂಬರ್ ಇದೆ, ದೂರವಾಣಿ ಕರೆಯನ್ನು ಮಾಡಿ ಅಥವಾ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ, ಆಗಸ್ಟ್ 2025 ಮಿಥುನ ರಾಶಿಯ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಶುಭವಾಗಲಿ, ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.